ನಮಸ್ಕಾರ ರೀಪ್ಪ ಎಲ್ಲರಿಗೂ. ಉತ್ತರ ಕರ್ನಾಟಕದಾಗ ಗುಡುಗಿದ ನೋಡ್ರಿ, ಸಿಂದಗಿದಾಗ ಸತೀಶ್ ಜಾರಕಿಹೊಳಿ ಅವ್ರು ಏನು ಗುಡುಗ್ಯಾರ ಗೊತ್ತೈತೆ ನಿಮ್ಗೆ? ಸಿಂದಗಿ ಕಾಂಗ್ರೆಸ್ ಗ್ಯಾರಂಟಿ ರೀ, ಹಾಂಗೆ ಗುಡುಗಿ ಬಂದಾರ ನೋಡ್ರಿ. ಎಂ ಪಿ ಪಾಟೀಲ, ಸಿದ್ದರಾಮಯ್ಯ, ಖರ್ಗೆ ಸಾಹೇಬ್ರ, ಈ ಎಲ್ಲರೂ ಖಾದರ್ ಸಾಹೇಬ್ರ ಎಲ್ಲರೂ ಅಲ್ಲಿದ್ದರು. ಅಲ್ಲಿ ಏನು ಗುಡುಗ್ಯಾರ ನೋಡ್ರಿ, ಅವರ ನೇರ ಭಾಷಣದ ಒಂದು ತುಣುಕು ತೋರ್ಸಾಕತ್ತನೋ. ಸತೀಶ್ ಜಾರಕಿಹೊಳಿ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಹಾನಗಲದಾಗ ಹೋಗಿ ಗುಡುಗಿ ಬಂದಾರ. ಎಲ್ಲಿ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಾಗ ಜಾರಕಿಹೊಳಿ ಸತೀಶ್ ಅವ್ರ ಪ್ರಭಾವ ಎಲ್ಲೆಲ್ಲಿ ಐತೆ ಅನ್ನೋದು ಮನ್ನಿ MP ಇಲೆಕ್ಷನ್ ಒಂದು ಸಂದೇಶ ಸಾರೈತ್ರಿ. ಈ ಉಪಚುನಾವಣೆ ಬಗ್ಗೆ ಏನು ಹೇಳ್ತಾರೆ ಗೊತ್ತೈತೇನ್ರಿ ಸತೀಶ್ ಜಾರಕಿಹೊಳಿ? ಉಪಚುನಾವಣೆ ಕೇವಲ ಇದೊಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟ ನಂತರ ಬದಲಾವಣೆ ಗಾಳಿ. ಇದು ಸತೀಶ್ ಅವರ ಧ್ಯೇಯ ಉದ್ದೇಶ. ಸಿಂಧಿಯಲ್ಲಿ ಏನು ಭಾಷಣ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ನೋಡ್ಕೊಂಬರೋಣ ಬನ್ನಿ. ಹಾಗಾದರೆ ಅದೇ ರೀತಿ ಅವರ ಅಭಿಮಾನಿ ಬಳಗ ಒಂದಿದೆ ರೀ, ರಿಯಾಜ್ ಚೌಗಲಾ ಸಾಮಾಜಿಕ ಚಟುವಟಿಕೆ ಮುಖಾಂತರ ಒಂದು ಟೀಮ್ ಮಾಡ್ಕೊಂಡಿದ್ದಾನೆ. ಅವ್ರ ಜೊತೆ ಸತೀಶ್ ಜಾರಕಿಹೊಳಿ ಅವರ ಆಪ್ತ ಸಹಾಯಕರಾದಂಥ ಹಿರಿಯರು ಕಾಜಿ ಸರ್ ಅವರು ಸಹಿತ ಒಂದು ಯುವಕರ ಗುಂಪುಗಳನ್ನು ಮಾಡಿಕೊಂಡು ಗೋಕಾಕ್ ತಹಶೀಲ್ದಾರ್ ಆಫೀಸ್ನಾಗ ಮಳೆ ಬಂದಾಗ ನೀರು ನುಗ್ಗಿ ಒಳಗೆ ಹೋಗ್ತಾವ್ರಿ. ಇಷ್ಟೊಂದು ಸ್ಮೆಲ್ ಬರ್ತೈತ್ರಿ, ಅಲ್ಲಿ ಒಳಗೆ ಕಾಲಿಡಾಕು ಜಾಗ ಆಗೋದಿಲ್ಲ. ಆದ್ರೆ ತಕ್ಷಣ ಸತೀಶ್ ಜಾರಕಿಹೊಳಿ ಅವ್ರದ್ದು ಒಂದು ಯುವಕ ಪಡೆ ಐತ್ರಿ. ಪ್ರವಾಹ ಬಂದಾಗ ಮಾಡಿದ್ರಲ್ಲ, ಒಂದು ₹1 ಕೋಟಿ ಖರ್ಚು ಮಾಡಿ ಗೋಕಾಕ್ ಹೊಲಸು ನಾರುವಂಥ ಪರಿಸ್ಥಿತಿ ಬರ್ತಿತ್ತು. ಆದ್ರೆ ರಿಯಾಜ್ ಚೌಗಲಾ ಎಲ್ಲ ಕೂಡ್ಕೊಂಡ ರಾತ್ರಿ ಹಗಲಿ ಅದನ್ನು ಕೈ ಹಾಕಿ ಎಲ್ಲ ರಾಡಿ ಹೊಲಸು ತೆಗೆದು ಬುಟ್ಟ್ಯಾಗ ತುಂಬಿ ಟ್ರ್ಯಾಕ್ಟರ್ದಾಗ ತುಂಬಿ ಹೊರಗೆ ಸಾಕ್ಷಿದ್ದ ನೀವು ಇನ್ನು ಸ್ಮರಿಸಿರ್ಬೋದು. ಆದರೆ ಮೊನ್ನೆ ಆದಂಥ ಘಟನೆ ತಹಶೀಲ್ದಾರ್ ಆಫೀಸ್ದಲ್ಲಿ ಅವರ ಒಂದು 25ರಿಂದ 30 ಯುವಕರ ಗುಂಪು ನೋಡಿ ಮೇಲೆ ಹತ್ತೆತ್ತಿ ಹೇಗೆ ಕಪ್ಪಿ ಮಾಂಸ ಬೆಳೆಯುವಂಥ ಪರಿಸ್ಥಿತಿ, ಜಾಡ್ಬುಡಿ ಎಲ್ಲ ನೀರು ಒಳಗೆ ಹೋಗಿ ಆ ಹೊಲಸು ನಾರುತ್ತಿರುವಂಥ ಅದನ್ನೆಲ್ಲ ಸ್ವಚ್ಛ ಮಾಡಿದ್ದು ಇದು ಸಮಾಜ ಸೇವೆ ಚಟುವಟಿಕೆ ಅಲ್ವೇ? ಈ ಸಮಾಜ ಸೇವೆ ಚಟುವಟಿಕೆಯ ಪ್ರೇರಣೆ ಮಹಾಗುರು ಯಾರು ಗೊತ್ತೈತೇನ್ರಿ? ಈ ರಿಯಾಜ್ ಚೌಗಲಾಗೆಲ್ಲ ಇಂಥ ಪ್ರೇರಣೆ ಎಲ್ಲ ಬರ್ಬೇಕಾದ್ರೆ ಅವರ ಮಹಾಗುರು ಚಾಣಕ್ಯ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಇಂಥವೆಲ್ಲ ಕಾರ್ಯ ಆಗ್ತಾವ. ಅದನ್ನು ನೋಡ್ರಿ, ಇಂಥ ಕಾರ್ಯದಲ್ಲಿ ಇಂಥ ಯುವಕರು ಮುನ್ನುಗ್ಗಿದ್ರೆ ಕ್ರಾಂತಿ ಆಕೈತ್ರಿ, ಬದಲಾವಣೆ. ಅದು ಆ ಬದಲಾವಣೆ ಕ್ರಾಂತಿ ಮಾಡಬೇಕಾದ್ರೆ ಇವತ್ತು ಯುವಕರು ಸದೃಢ ಆಗಬೇಕು. ಸತೀಶ್ ಜಾರಕಿಹೊಳಿ ಅವರ ಪ್ರತಿಯೊಂದು ಮಾರ್ಗದರ್ಶನದಂತೆ ಇವತ್ತು ರಾಜ್ಯಾದ್ಯಂತ ಅನೇಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಇವನ್ನ ಎಲ್ಲವನ್ನು ನೋಡಿ ಅವರ ಗುಂಪಿಗೆ ಮತ್ತು ಅವರ ಒಂದು ಭಾಷಣದ ತುಣುಕಿಗೆ ಒಂದು ಲೈಕ್ ಕೊಡ್ಬೇಕಲ್ಲ ನೀವು. ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ನಂಬರ್ 1 ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಂಬರ್ 1 ಚಾನಲ್ ರಿಯಾಜ್ ಚೌಗಲಾ ಮಾಡಿದಂಥ ಸಮಾಜ ಸೇವೆ ಚಟುವಟಿಕೆ ಒಂದು ಸ್ಪೆಷಲ್ ಲೈಕ್ ಮಾಡಿರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೇನ್ರಿಪ್ಪ. ನಮಸ್ಕಾರ. ಇರುವ ಸಿಂದಗಿ ಉಪಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾದ ಅಶೋಕ್ ಮನುಗೋಳಿ ಅವರ ಪ್ರಚಾರಾರ್ಥವಾಗಿ ಇವತ್ತು ವೇದಿಕೆ ಮೇಲೆ ಖರ್ಗೆಜಿ ಅವರು, ಸಿದ್ದರಾಮಯ್ಯ ಅವರು, ಸ್ಥಳೀಯ ಶಾಸಕರು ಮತ್ತು ಬೇರೆ ಜಿಲ್ಲೆಯಿಂದ ಎಲ್ಲ ಶಾಸಕರು ಕೂಡ ಇವತ್ತು ಅವರ ಪರವಾಗಿ ಪ್ರಚಾರ ಮಾಡಬೇಕು, ಅವ್ರನ್ನ ಗೆಲ್ಲಿಸ್ಬೇಕಂತ ನಮ್ಮ ಜೊತೆ ಕೈ ಜೋಡಿಸಿ ಇವತ್ತು ಪ್ರಚಾರವನ್ನು ನಾವು ಕೂಡ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಇದು ಕೇವಲ ಸಿಂದಗಿ ಹಾನಗಲ್ಲಿಗೆ ಸಂಬಂಧಿತ ಚುನಾವಣೆ ಅಲ್ಲ. ಇದು ಈ ಚುನಾವಣೆ ಈ ದೇಶಕ್ಕೆ ಒಂದು ಎಚ್ಚರಿಕೆ ಕೊಡುವಂತ ಚುನಾವಣೆ ಅಂತ ನಾವು ಭಾವಿಸುತ್ತೇನೆ. ಅದರ ಪಾತ್ರದಾರರು ಅದರ ಶ್ರೇಯಸ್ಸವನ್ನು ತಾವು ತೆಗೆದುಕೊಳ್ಳಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಕ್ಕೆ ನಾನು ಬಂದಿದ್ದೇನೆ. ಕೇವಲ ಇದು ಸಿಂದಗಿ ಚುನಾವಣೆ ಅಲ್ಲ, ಕೇಂದ್ರ ರಾಜ್ಯ ಸರ್ಕಾರದ ಕಾರ್ಯವೈಖರಿಗಳಿಗೆ ವಿರೋಧ ಚುನಾವಣೆ ಅಂತ ನಾವಿವತ್ತು ಮತಗಳನ್ನ ಚಲಾವಣೆ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಅಷ್ಟೇ ಓಟ್ ಹಾಕಿದ್ರೆ ಸಾಲದು, ನಮ್ಮ ಜೊತೆ ಇರುವಂತ ಎಲ್ಲ ಸಮಾನ ಮನಸ್ಕರ ಇವತ್ತು ಕಾಂಗ್ರೆಸ್ ಪರವಾಗಿ ತಾವು ಮತಯಾಚನೆಗೆ ವಿನಂತಿ ಮಾಡಿಕೊಳ್ಬೇಕು. ಇವತ್ತು ಸಾಕಷ್ಟು ಖಾದರ್ ಅವರು ಹೇಳಿದ್ರು, ಬೆಲೆ ಏರಿಕೆ ಇರಬಹುದು, ಮೋದಿ ಅವರ ಆಡಳಿತ ಇರಬಹುದು, ಹಿಂದೆ ಯಡಿಯೂರಪ್ಪರ ಆಡಳಿತವನ್ನ ಬಹಳಷ್ಟು ನಮ್ಮ ನಾಯಕರು ಸವಿಸ್ತರವಾಗಿ ಹೇಳಿದ್ದಾರೆ. ಅದಕ್ಕಾಗಿ ಚುನಾವಣೆ ಕೇವಲ ಸಿಂದಗಿಗೆ ಸೀಮಿತವಾಗಿಲ್ಲ, ಇದು ದೇಶ ಮತ್ತು ರಾಜ್ಯದ ಭವಿಷ್ಯವನ್ನು ಬದಲಾವಣೆ ಮಾಡುವಂತ ಚುನಾವಣೆ ಆಗಿದೆ. ಅದಕ್ಕಾಗಿ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಕಾಂಗ್ರೆಸ್ಸಿನ ಪರವಾಗಿ ಮತ ಚಲಾವಣೆ ಮಾಡಬೇಕು ಮತ್ತು ಬೇರೆಯವ್ರಿಗೆ ಹಾಕಿಸ್ಬೇಕಂತ ನಮ್ಮಲ್ಲಿ ನಾನು ಕೂಡ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಹಿಂದೆ ಕಾಂಗ್ರೆಸ್ಸಿನ ಸರ್ಕಾರ ಯಾವ ಸಂದರ್ಭದಲ್ಲಿ ಅಧಿಕಾರದಲ್ಲಿ ಇದೆ, ಅದು ಕೇಂದ್ರದಲ್ಲಿ ಇರಬಹುದು, ರಾಜ್ಯದಲ್ಲಿ ಇದ್ದಾಗ ಜನಪರ ಕಾರ್ಯಕ್ರಮ ಮಾಡಿದೆ, ಜನಪರ ಯೋಜನೆಗಳನ್ನ ರೂಪಣೆ ಮಾಡುವಂತ ಪ್ರಯತ್ನ ಅದು ಸಿದ್ದರಾಮಯ್ಯ ಸರ್ಕಾರ ಇರಬಹುದು, ಮನಮೋಹನ್ ಸಿಂಗ್ ಸರ್ಕಾರ ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡಿದ್ದನ್ನ
ನಾವು ಸುಮಾರು 50 ವರ್ಷಗಳಲ್ಲಿ ನೋಡಿದ್ದೇವೆ. ಅದು ನೀರಾವರಿ ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು, ಮನಮೋಹನ್ ಸಿಂಗ್ ಇರ್ಬೋದು, ಅಥವಾ ನರಸಿಂಹರಾವ್ ಕಾಲದಲ್ಲಿ ಕಾಂಗ್ರೆಸ್ ಈ ದೇಶಕ್ಕೆ ತನ್ನದೇ ಅಂತ ಕೊಡುಗೆಯನ್ನು ಕೊಡುವಂಥ ಪ್ರಯತ್ನ ಮಾಡಿದಂತ ತಾವೆಲ್ಲ ನೋಡಿದ್ರಿ. ಆದರೆ ಕಳೆದ 7.5 ವರ್ಷಗಳಲ್ಲಿ ಮೋದಿಯವರ ಸರ್ಕಾರ ಆಡಳಿತ ಕೂಡ ತಾವು ನೋಡಿದ್ರಿ. ಬಹುಶಃ ಯಾವುದೇ ಕೆಲಸ ಮಾಡದೆ ಇವತ್ತು ದೇಶವನ್ನು ಆಳುವಂಥ BJP ಅವರು ತಾವೆಲ್ಲ ಮತ ಚಲಾವಣೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ, ನನಗೆ ಹಾನಗಲ್ನಲ್ಲಿ ಜವಾಬ್ದಾರಿ ಕೊಟ್ಟಿದ್ರೆ ಅಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾಳೆ ಕೂಡ ನಾವು ಪ್ರತ್ಯೇಕವಾಗಿ ಬೇರೆ ಬೇರೆ ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ. ಬಹುಶಃ ನಮ್ಮ ಅವಶ್ಯಕತೆ ಇದೆ ಅಂದರೆ ತಮ್ಮ ಬ್ಲಾಕ್ ಅಧ್ಯಕ್ಷ ಹೇಳಿದ್ರೆ ಆ ಊರಿಗೆ ನಾವು ಪ್ರತ್ಯೇಕವಾಗಿ ಬರ್ತೀನಿ. ಮತ್ತೆ 24 ನಂತರ ಬರ್ತೀನಿ. ನಾಳೆ ಕೂಡ ನಾನು ಇಲ್ಲೇ ಪ್ರವಾಸ ಮಾಡ್ತಾ ಇದ್ದೇನೆ. ನನ್ನ ಅವಶ್ಯಕತೆ ಎಲ್ಲಿದೆ ಅಂದರೆ ಅಲ್ಲಿ ಬಂದು ಅಶೋಕ್ ಅವರ ಪರವಾಗಿ ನಾನು ಕೂಡ ಮನವಿ ಮಾಡ್ಕೊಳ್ತೀನಿ. ಕಾಂಗ್ರೆಸ್ ಪರವಾಗಿ ಪ್ರಚಾರವನ್ನು ಮಾಡ್ತೀನಿ ತಮ್ಮಲ್ಲಿ ಮನವಿ ಮಾಡಿಕೊಂಡು, ಇದು ಕೇವಲ ಸಣ್ಣ ಚುನಾವಣೆ ಅಲ್ಲ, ಒಂದು ಉಪಚುನಾವಣೆ ಅಲ್ಲ, ದೇಶ ರಾಜ್ಯದ ಬದಲಾವಣೆ ಮಾಡುವಂಥ ಚುನಾವಣೆ ಅಂತ ಹೇಳುತ್ತಾ, ಈಗಾಗಲೇ ತಾವೆಲ್ಲರೂ ಈ ದೇಶದಲ್ಲಿ ರಾಜ್ಯದಲ್ಲಿ ನಡೆಯುವಂಥ ಎಲ್ಲ ಆಗುಗಳನ್ನ ತಾವು ಭಾಳ ಗಮನದಲ್ಲಿ ಇಟ್ಟಿರಿ, ತಾವು ಸೂಕ್ಷ್ಮವಾಗಿ ಗಮನಿಸಿರಿ ಅಂತ ಭಾವಿಸ್ತಾ ಇದ್ದೇನೆ. ತಾವು ಹಸ್ತದ ಗುರುತಿಗೆ ಅಶೋಕ್ ಅವ್ರನ್ನ ಕೆಲಸ ಮೂಲಕ 23 ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ ಕಾಂಗ್ರೆಸ್ಲಿ ಬರ್ತಾ ಸಂದೇಶ ಕೊಡ್ಬೇಕಂತೇಳಿ ನನ್ನ ಮಾತು ಮುಗಿಸ್ತು. ನಮಸ್ಕಾರ ಎಲ್ಲರಿಗೂ. Hả?